ಎರಡು ಕೈ ಮಾಡ್ಕೊಂಡು ಆರಾಮಾಗಿ ಹೆಲ್ಪ್ ಮಾಡೋ ಅವ್ನಿಗೆ ಯಾರು ನೀನ್ ಮುಟ್ಬೇಡ ಬಿಡು ಹೆಲ್ಪ್ ಮಾಡ್ಲಿ ವಾಲೆ ಜುಮ್ಕಿ ಎಲ್ಲ ಹಾಕೊಂಡು ತಿರುಗಿದ್ರೆ ಇಲ್ಲಿ ನೀನ್ ಜುಮ್ಕಿ ಗಿಮ್ಕಿ ಎಲ್ಲ ಕಟಾಪ್ ಮಾಡ್ತೀವಿ. ಏನು 307 ಮಾಡ್ತೀನಿ ನೀನು ಏನು 307 ಮಾಡ್ತೀವಿ ಮಣ್ಣು ತಿಂತಾರ ಅಂತ ತಿಂತೀಯಾ? ಮದುವೆ ಆಗಿದ್ಯಾ? ಈ ಆಕ್ಟಿವಿಟಿ ಇದೆಯಾ? ಎಲ್ಲೇ ಸಲೂನ್ ಇದೆಯಾ? ಈಗ 20 ಕೇಸ್ ಮೇಲೆ 12 ಕನ್ವಿಕ್ಷನ್ ಆಗಿದೆಯಾ? ಹರೀಶ ಹೇಮಂತ ಅಲಿಯಾ ಡಾಲಿ ಸರ್, ಅವನು ಜೇಸಿ ಸರ್. ಜೇಸಿನಾ? ಹಾಂ ಸರ್. ನೀನು ಯಾರೋ ಸೂರ್ಯ ತೇಜ ರೇಟ್ ಕಾರ್ಡ್ ಅಂತಾರ ನೋಡ್ಕೊಂಬಂದ ಹೋಗಿ? ಇಲ್ಲ ಸರ್, ತಿಳ್ಕೊಂಡಿಲ್ಲ ಸರ್. ಯಾರು ಹೇಳಿದ್ರು ನಿಮಗೆ? ಫೋನೇ ಇಲ್ಲ ನಿನ್ನ ಹತ್ರ, ಹೆಂಗ್ ತಿಳ್ಕೊಂಡಿದ್ದೀನಿ? ಇಲ್ಲ ಸರ್, ಫೋನ್ ಇಲ್ಲ. ಒಂದು ನಂಬರ್ ಯಾಕೆ ಕೊಟ್ಟಿಲ್ಲ? ನಂಬರ್ ಕೊಟ್ಟಿದ್ದೀನಿ ಸರ್, ನಾನು ರಿಲೀಸ್ ಆದಾಗಿಂದಾನು ಕೊಟ್ಟಿದ್ದೀನಿ ಸರ್ ನಂಬರ್. ಮಾರ್ಚ್ ತಿಂಗಳ ರಿಲೀಸ್ ಆಗಿದೆ ಸರ್, ಅವಾಗಿಂದ ನಂಬರ್ ಕೊಟ್ಟಿದ್ದೀನಿ. ಅವ್ನು ಯಾರು ಕಿಡ್ನಿ ಎಲ್ಲ ಹೋಗ್ಬಿಟ್ಟೈತಂತಾರ? ಕಾರ್ತಿಕ್ ಅನ್ನೋದು ಸರ್. ಗಣೇಶ ಯಾರವನು? ಇವನು ಅವ್ನ ಟೀಮಾ? ಏನ್ ಕೆಲಸ ಮಾಡ್ತಾನೆ ಇವನು? ಇದು ತಮಿಳುನಾಡಲ್ಲಿ ಇಲ್ಲಿ ಯಾಕೆ ಗೊತ್ತಾ ನಿಮಗೆ? ಇವನು ಅರುಣ್ ಕುಮಾರ ಯಾರವನು? ಅರುಣ್ ಕುಮಾರ ಸಂಪಂಗಿ ಸ್ವಾಮಿ ಕರೆನ್ಸಿ ಅಂದ್ರೆ MOB ಇದೆಯಲ್ಲ, MOB ಇದ್ರೆ ಆನಂದ ತಾವು ರೌಡಿಗಳ ಏನ್ ಯಾರೋ ಫೋನ್ ಮಾಡಿ ಕೊಡ್ತಾರೆ ಸರ್, ಬಾಸ್ ಮಾತಾಡ್ತಾರೆ, ಬಾಸ್ ಮಾತಾಡ್ತಾರೆ. ಕಾನೂನು ವಿರುದ್ಧವಾಗಿ ಯಾರು ನಡ್ಕೊಂಡ್ರೆ ಯಾರಿಗೂ ಬಿಡಲ್ಲ. ದೇಶದ ಕಾನೂನು ಸರ್ವಶ್ರೇಷ್ಠ ವಿಧಾನ ಆಗ್ಬೋದು, ಬಟ್ ಅಕ್ಯುರೇಟ್ ನೆನ್ಸ್ಕೋಬೇಕು. ಆ ಥರ ಆಗ್ಬೋದು ಹೇಳಿದ್ರು ಎಲ್ಲ ಯಾರು ಎಲ್ಲವನ್ನೇ ಆಗೋ ಲಕ್ಷಣಗಳು ನೋಡ್ತಾರೆ. ಬರೆದು ಬರ್ತಾ ಇದ್ದೀರಾ, ಬಟ್ ಏನಾದರೂ ಆಕ್ಟಿವಿಟೀಸ್ ಹೋಗಿತ್ತು ಅಂದರೆ ಈ ಬೇರೆ ಥರ ಆಗುತ್ತೆ. ಕಾನೂನು ವ್ಯಾಪ್ತಿಯಲ್ಲೇ ಆಗುತ್ತೆ, ಕಾನೂನು ಬಿಟ್ಟು ನಾವೇನು ಮಾಡಲ್ಲ. ಕಾನೂನು ವ್ಯಾಪ್ತಿಯಲ್ಲೇ ಕೃಷ್ಣ ಇವರೆಲ್ಲ ಒಂದೇ ಕೇಸ್ ಅಲ್ವಾ? ಒಂದೇ ಕೇಸ್ 105 ಅಂಟಂದಿರಾ? ಲಾಸ್ಟ್ ಟೈಮ್ ಯಾರು ಅದೇ ತೀರ್ಕೊಂಡ್ರು ನೀವು? ಅಲ್ಲಿ ತಮಿಳ್ನಾಡಿಂದ ಲಾಸ್ಟ್ ಟೈಮ್ ಸಿಕ್ಕಿದ್ರೆ ಎಸ್ಕೇಪ್ ಆಗಿ ಹೋಗಿದ್ರೆ, ನಮ್ಮಲ್ಲೇ ರೌಡಿ ಸಿಕ್ಕಿದೆ ಅಷ್ಟೇ ಬರೋದು. ನಿಮ್ಮ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ಏನಾದರೂ ಕಂಡು ಬಂತು, ಯಾವುದೇ ಕಾರಣಕ್ಕಿಲ್ಲ. ಈಗಿನ ಪರಿಸ್ಥಿತಿ ವಿಚಿತ್ರ ಇದೆ. ಕಾನೂನು ವ್ಯಾಪ್ತಿಯಲ್ಲಿ ಏನು ಮಾಡಬೇಕು ಅದನ್ನು ಹಸು ಮೇಯಿಸ್ಯ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಆದರೆ ಹಸು ಮೇಯಿಸೋ ನೆಪದಲ್ಲಿ ಬೇರೆ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಿದೆ ಯಾರಿಗೆ ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತೀರಾ, ಯಾರಿಗೆ ಧಮಕಿ ಹಾಕ್ತೀರಾ, ಯಾರಿಗೆ ಇದು ಮಾಡ್ತೀರಿ ಅಂತ. ಆವಾಗ ತಗೊಬಂದು ಏನು ಮಾಡೋದು? ಅರ್ಥ ಆಯ್ತು.